ನೋಡಿ ಸ್ನೇಹಿತರೆ, ನೀವು ಆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಬಿಹಾರದಲ್ಲಿ ನಡೆದ ಈ ಘಟನೆ ಸ್ನೇಹಿತರೆ. ನಿನ್ನೆ ಬಿಹಾರ್ ಪೊಲೀಸ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಸ್ನೇಹಿತರೆ, ಇವರು ಡೆತ್ ಆಗಿದ್ದಾರೆ ಸ್ನೇಹಿತರೆ. ಹೆವಿ ಟ್ರೈನಲ್ಲಿ ರಶ್ ಆಗಿ ಗಾಳಿ ಉಸಿರಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾರೆ ಸ್ನೇಹಿತರೆ. ಇದು ಬಿಹಾರ್ ರಾಜ್ಯದಲ್ಲಿ ನಡೆದಿದೆ ಸ್ನೇಹಿತರೆ ಘಟನೆ. ಸ್ನೇಹಿತರೆ, ನಿನ್ನೆ ಬಿಹಾರ್ ಪಾಟ್ನಾದಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಇವತ್ತು ಬಿಹಾರದಲ್ಲಿ ಎಕ್ಸಾಮ್ ಬರೆಯೋಕೆ ಹೋದ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ನೋಡೋಣ. ಸ್ನೇಹಿತರೆ, ಎಕ್ಸಾಮ್ ಬರೀಬೇಕಂತ ಹೋಗುವ ಟೈಮಲ್ಲಿ ಸ್ನೇಹಿತರೆ ವಿದ್ಯಾರ್ಥಿಗಳು ಟ್ರೈನಿಗೆ ಹೋಗಿರ್ತಾರೆ ಸ್ನೇಹಿತರೆ. ರೈಲು ಸಮಯ ಲೇಟ್ ಆಗುತ್ತೆ ಸ್ನೇಹಿತರೆ. 3 hour ಎಕ್ಸಾಮ್ ಆಲ್ರೆಡಿ ಮುಗಿದು ಕಂಪ್ಲೀಟ್ ಆಗಿರ್ತದೆ ಸ್ನೇಹಿತರೆ. ಸಮಯ ಮೀರಿದ ಕಾರಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಸಿಟ್ಟು ಬಂದು ಕಲ್ಲು ತೂರಾಟ ಎಲ್ಲ ಪೈಲಟ್ಗಳಿಗೆ ಮತ್ತು ಟ್ರೈನಿಗೆ ಕಲ್ಲು ತೂರಾಟ ಆಗುತ್ತೆ ಸ್ನೇಹಿತರೆ. ಇದು ಅವರು ತಪ್ಪಂತ ಯಾಕೆ ಬರಲ್ಲ ಸ್ನೇಹಿತರೆ, ಯಾಕೆಂದರೆ ಅವರು 3 ಇಂದ 4 ವರ್ಷ 5 ವರ್ಷ ಅದೇ ಎಕ್ಸಾಮ್ಗೆ ಕೂತು ಓದಿರ್ತಾರೆ ಸ್ನೇಹಿತರೆ. ಈ ಎಕ್ಸಾಮ್ ಈಗ ಬರೆಯೋಕ್ಕಾಗಲಿಲ್ಲ ಅಂದರೆ ಇನ್ನೂ 1 ವರ್ಷ ವೇಸ್ಟ್ ಆಗುತ್ತೆ ಅಂತ ಅವ್ರಿಗೂ ಒಂದು ಭಯ ಅನ್ನೋದಿರುತ್ತೆ ಸ್ನೇಹಿತರೆ. ಅವ್ರದ್ದು ಫ್ಯೂಚರ್ ಅನ್ನೋದು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ. ನಾವು ಇಲ್ಲೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಅದು ಏನಪ್ಪ ಅಂದರೆ ಸ್ನೇಹಿತರೆ, ನಮ್ಮ ಟ್ರೈನ್ಗಳು 3 hour 4 hour ಯಾಕೆ ಡಿಲೇ ಆಗುತ್ತೆ ಸ್ನೇಹಿತರೆ? ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕಲ್ಲ ಸ್ನೇಹಿತರೆ. ಇದು ಜಪಾನ್ದಲ್ಲಿ ಸ್ನೇಹಿತರೆ, ಜಪಾನ್ದಲ್ಲಿ ಇದೇ ಥರ ಆದರೆ ಸ್ನೇಹಿತರೆ ಪೈಲಟ್ಗಳಿಗೆ ಫೈನ್ ಹಾಕ್ತಾರೆ ಸ್ನೇಹಿತರೆ. ಅದು ಟ್ರೈನ್ ಕರೆಕ್ಟ್ ಟೈಮ್ ಕರೆಕ್ಟ್ ರೀಚ್ ಆಗಬೇಕು ಸ್ನೇಹಿತರೆ. ಆ ಥರ ಅಲ್ಲಿ ಸಿಸ್ಟಮ್ ಸ್ನೇಹಿತರೆ. ಇಲ್ಲ ಇಂಡಿಯಾದಲ್ಲಿ ಆ ಸಿಸ್ಟಮ್ ಯಾಕೆ ಬರಲ್ಲ ಸ್ನೇಹಿತರೆ? ಇಲ್ಲಿ ಕ್ವಶನ್ ಮಾಡೋರು ಯಾರಿಲ್ವಾ ಸ್ನೇಹಿತರೆ? ನೋಡಿ, ಇದು ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ನೀವು ನಿನ್ನೆ ನೋಡಿರ್ಬೋದು ಸ್ನೇಹಿತರೆ. TC ಅವರು ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ನಿನ್ನೆ ಒಂದು ಹುಡುಗಿ ಟಿಕೆಟ್ ತೊಗೊಂಡಿಲ್ಲತ್ತ ಸ್ನೇಹಿತರೆ. ಹೊರಗೆ ಹೆವಿ ಮಳೆ ಇದೆ ಸ್ನೇಹಿತರೆ. ಆದರೂ ಸ್ನೇಹಿತರೆ ಅವ್ರನ್ನ ಅಲ್ಲೇ ಕೆಳಗಿಳಿಸಿ ಟ್ರೈನ್ ಮೂವ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಆದರೆ ಈಗ ಅವ್ರದ್ದು ತಪ್ಪಲ್ಲ ಸ್ನೇಹಿತರೆ. ಇದನ್ನ ಯಾರು ಕ್ವಶನ್ ಮಾಡೋಕ್ಕೆ ಯಾರಿಲ್ವಾ? ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ, ಇದಕ್ಕೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು.